ಅಲ್ಲ ನಿಮ್ಮಪ್ಪ ಅಷ್ಟು ದುಡ್ಡು ಹಾಕ್ತಿದ್ದಾರೆ, ನೀವು ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಆಗಿ ಯಾರಾದ್ರು ಒಬ್ಬ ಒಳ್ಳೆ ಡೈರೆಕ್ಟರ್ನ ಇಟ್ಕೊಂಡು ಯಾರಾದ್ರು ಒಳ್ಳೆ ಹೀರೋನ ಇಟ್ಕೊಂಡು ಸಿನಿಮಾ ಮಾಡ್ಬೋದಾಗಿತ್ತಲ್ವಾ? ನನ್ನ ಎಕ್ರ ನಂತರ ಯಾರಾದರೂ ಹೀರೋ ಆ್ಯಕ್ಟ್ ಮಾಡಿಬಿಡ್ಲಿ ಇಡೀ ಫಿಲಿಮ್ ಇಂಡಸ್ಟ್ರಿಯಲ್ಲಿ ತೋರಿಸ್ಬಿಡು. ನಾನು ಹಿರಿಯರ ಬಗ್ಗೆ ಹೇಳ್ತಾ ಇಲ್ಲ. ಯಾರವ್ರೆ? ನಾನು ಆ್ಯಕ್ಟಿಂಗ್ ನೋಡಿದ್ದೀರಾ? ಹುಚ್ಚ ವೆಂಕಟ್ ಪಿಕ್ಚರ್ ನೋಡಿದ್ಯಾ ನೀನು? ಹುಚ್ಚ ವೆಂಕಟ್ ಪಿಕ್ಚರ್ ಪೂರ್ತಿ ನೋಡುವಲ್ಲಿ ನೀನೇ ಅಂತೀಯ. ಇವ್ರ ಥರ ಆ್ಯಕ್ಟ್ ಮಾಡೋರು ಇಡೀ ಇಂಡಿಯಾದಲ್ಲೇ ಯಾರೂ ಇಲ್ಲ. ಅರ್ಥ ಆಯ್ತು. ಕ್ಲೈಮ್ಯಾಕ್ಸ್ ಪಿಕ್ಚರ್ ನೋಡಿದ್ಯಾ? ಆ್ಯಕ್ಟಿಂಗು ಬರೀ ಕ್ಲೈಮ್ಯಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ. ನಾನು ಫುಲ್ ಫ್ಲೆಜ್ಡ್ ಈಗ ಪೊರ್ಕಿ ಹುಚ್ಚ ವೆಂಕಟಲ್ಲಿ ಇನ್ನೂ ಕೊಡ್ತೀನಿ. ನೀವು ನಿಜವಾಗ್ಲೂ ಚೆನ್ನಾಗಿ ಆ್ಯಕ್ಟ್ ಮಾಡಿ ಸಿನಿಮಾನು ನಿಜವಾಗ್ಲೂ ಚೆನ್ನಾಗಿದ್ದಿದ್ರೆ ಜನ ನಾವು ನಿಜವಾಗ್ಲೂ ಥಿಯೇಟ್ರಿಗೆ ಬಂದು ನೋಡಿರೋರು. ಹೌದು, ತಪ್ಪಾಗಿರೋದು ಎಲ್ಲಿ ಗೊತ್ತಾ? ನಾನು ಎಲ್ಲ ಥಿಯೇಟ್ರಸ್ ರಿಲೀಸ್ ಮಾಡಿಲ್ಲ. ಅದು ನನ್ನ ಕಡೆ ಒಂದು ಕಡೆ ತಪ್ಪು ಅಂದರೆ 30 ಥಿಯೇಟ್ರ್ ಅಂತ ಹೋದೆ. ಅವಾಗ 11 ಪಿಕ್ಚರ್ ರಿಲೀಸು. ಅಲ್ಲೂ ನಾನು ಪ್ರೀತಿಯಿಂದ ಬಿದ್ದು ನಾನೇನೇನೋ ಅದು ಬಿಡು, ಅದು ಬೇರೆ ವಿಷಯ. 30 ಥಿಯೇಟ್ರೂ ಕೊಡೋರು ಅವಾಗ 11 ಥಿಯೇಟ್ರ್ ಆಯಿತು. 11 ಥಿಯೇಟ್ರನ್ನ 11 ಕಡೆ ಜನ ವೀಕ್ಷಿಸಿಲ್ಲ. ಇನ್ನು ಮಿಕ್ಕಿದ ಕಡೆ ಅವರು ನನಗೆ ಫೋನ್ ಮಾಡಿ, ಸರ್ ನಮ್ಮ ಊರಲ್ಲಿ ಬಂದು ನಾವು ನೋಡಿದ್ದಿದ್ರೆ ನಾವು ನೋಡಿಲ್ಲ ಅಂದರೆ ನೀವು ಬೈಬೇಕಿತ್ತು, ನೀವು ಯಾಕೆ ಬೈದ್ರಿ ಅಂತ ಕೆಲವರು ಅಂದರು. ಸರ್ ನಾನು ತುಂಬ ಇಷ್ಟಪಡ್ತೀನಿ, ನಾವು ತಪ್ಪು ಮಾಡಿದ್ರಿ ಹೋಗಿಲ್ಲ ಅಂತ. ಸೊ ಟೈಮೂ ಸಿಕ್ಕಿಲ್ಲ. ನಾನು ಇಮಿಡಿಯೇಟ್ 1 ವಾರಕ್ಕೆ ನನಗೆ ಫ್ರಸ್ಟ್ರೇಷನ್ಗೆ ಬಂದು ಇನ್ನೊಂದು ವಾರ ಕಂಟಿನ್ಯೂ ಮಾಡಲ್ಲ ಅಂತ ಎತ್ಬಿಟ್ಟೆ ಪಿಕ್ಚರ್ನ. 1-2 ವಾರ ಇಟ್ಟಿದ್ದಿದ್ರೆ ಪಿಕ್ಚರ್ ಸೂಪರ್ ಹಿಟ್ ಆಗಿರೋದು. ಬಟ್ ಇವಾಗ ಆಲ್ರೆಡಿ ಇದು ಸೂಪರ್ ಹಿಟ್ಟು, ಯೂಟ್ಯೂಬಲ್ಲಿ ಚೆನ್ನಾಗಿ ಓಡ್ತೈತೆ ವರ್ಲ್ಡ್ ವೈಡು. ಇವಾಗ ಹುಚ್ಚ ವೆಂಕಟ್ ಪಿಕ್ಚರ್ ಸೂಪರ್ ಹಿಟ್ ಆಗಿದೆ. ನೆಕ್ಸ್ಟ್ ಪೊರ್ಕಿ ಹುಚ್ಚ ವೆಂಕಟ್ ಬರುತ್ತೆ, ಪಾರ್ಟ್ ಆಫ್ ಹುಚ್ಚ ವೆಂಕಟ್. ಇಟ್ ಈಸ್ ಆಲ್ಸೋ ಹುಚ್ಚ ವೆಂಕಟ್ಸ್ ರಿಯಲ್ ಲೈಫ್ ಸ್ಟೋರಿ. ಕೆಲವು ಸೀನ್ಸ್ಗಳಿಟ್ಟು ನಾನು ಅನುಭವಿಸಿರೋದು. ಅದು ಕಾವೇರಿ ಅಂತ ಒಂದು ಹುಡುಗಿ ನನ್ನ ಜೀವನದಲ್ಲಿ ಬಂದು ಅವ್ರನ್ನ ಹಿಡ್ಕೊಂಡು ಮಾಡಿರೋ ಒಂದು ಸಬ್ಜೆಕ್ಟು. ಸೊ ಇಟ್ ಹ್ಯಾಸ್ ಆಲ್ ಎಲಿಮೆಂಟ್ಸ್: ಎಂಟರ್ಟೈನ್ಮೆಂಟು, ರೌಡಿಸಮು, ಸೆಂಟಿಮೆಂಟ್ಸು, ಎಮೋಷನು, ಲವ್ವು, ಪ್ರತಿಯೊಂದು ಏನು ಬೇಕೋ ಹಂಗಿದೆ. ಸೊ ಫಸ್ಟ್ ಹುಚ್ಚ ವೆಂಕಟ್ ನೋಡಿ, ಆಮೇಲೆ ಪೊರ್ಕಿ ಹುಚ್ಚ ವೆಂಕಟ್ ಟ್ರೇಲರ್ ಈಗ ನೋಡಿ, ಮುಂದೆ ಪಿಕ್ಚರ್ ನೋಡಿ. ಹುಚ್ಚ ವೆಂಕಟ್ ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ದೊಡ್ಡ ಫ್ಯಾನು ಅಂತ ಕೇಳ್ಪಟ್ಟಿದ್ದೀವಿ. ಹೌದು, ಅವ್ರ ಲೆಫ್ಟ್ ಹ್ಯಾಂಡು. ಸೊ ಅದಕ್ಕೋಸ್ಕರ ನೀವು ಲೆಫ್ಟ್ ಹ್ಯಾಂಡಾ? ಇಲ್ಲ, ನಾನು ಮೊದಲಿಂದ ಲೆಫ್ಟ್ ಹ್ಯಾಂಡು. ನಾನು ಊಟ ಮಾಡೋದು ಲೆಫ್ಟು, ಕ್ರಿಕೆಟ್ ಆಡೋದು ಲೆಫ್ಟು. ನಾನು ಮೊದಲಿಂದ ಲೆಫ್ಟು. ಅವ್ರ ಅಭಿಮಾನಿ ಅನ್ನೋದಕ್ಕಿಂತ ನಾನು ಲೆಫ್ಟ್ ಬಂದೀನಿ. ಬಟ್ ಅವ್ರ ಪಕ್ಕಾ ಅಭಿಮಾನಿ ಅಂತ ಆಗಲ್ಲ, ಅಭಿಮಾನಿಗಿಂತ ಜಾಸ್ತಿ ಪ್ರೀತಿಸ್ತೀನಿ ಅವ್ರನ್ನ. ಯಾಕಂದ್ರೆ ನಾನು ಇಂಡಸ್ಟ್ರಿಗೆ ಫಸ್ಟ್ ನಾನು ಬೆಂಡ್ ತಟ್ಟಿದ್ದು ಸಾಹಸ ಸಿಂಹ ಅಭಿನಯ ಬಾರ್ಗಡು ವಿಷ್ಣುವರ್ಧನ್ ಅವರು. ಒಂದು ಇನ್ಸ್ಟೆಂಟ್ ಹೇಳ್ತೀನಿ. ಕಾವೇರಿ ಅನ್ನೋದು ಹುಡುಗಿ ನನ್ನ ಜೀವನದಲ್ಲಿ ಬಂದು ಒಂದು ಹುಡುಗಿ. ಸೊ 2001 ಆ ಹುಡುಗಿ ನಾನು ತುಂಬ ಭಾಳ ಇಷ್ಟಪಟ್ಟು ಹುಡುಗಿ, ನನ್ನನ್ನು ಭಾಳ ಪ್ರೀತಿಸೋ ಹುಡುಗಿ. ಸೊ ವಿಷ್ಣುವರ್ಧನ್ ಅವ್ರ ಮನೆಗೆ ಒಂದು ಸರಿ ಕರ್ಕೊಂಡೋದೆ. ಸೊ ಫಸ್ಟ್ ಟೈಮ್ ಕರ್ಕೊಂಡೋಗಿ ಮಳೆ ಬಂದಿಲ್ಲ. ಸೆಕೆಂಡ್ ಟೈಮ್ ಕರ್ಕೊಂಡೋದೆ, ಹೆವಿ ಮಳೆ ಹೋಯ್ತು. ನಾನು ಅಂದೆ, ನೋಡಿ ಸರ್, ಕಾವೇರಿ ಕರ್ಕೊಂಬಂದೆ, ಮಳೆ ಹೆಂಗೆ ಬರ್ತೈತೆ, ಕಾವೇರಿ ನೀರು ಹೆಂಗೆ ಅಂದೆ. ಅದಕ್ಕೆ ಅವ್ರು ಅಂದರು, ಕಾವೇರಿ ಬರೀ ಕರ್ನಾಟಕಕ್ಕೆ ಸೀಮಿತವಾಗಿರ್ಕೋದು, ಇಡೀ ಪ್ರಪಂಚಕ್ಕೆ ಸೀಮಿತವಾಗಿರ್ಬೇಕು ಕಣ ಅಂದರು. ಇವತ್ತು ಕಾವೇರಿನ ಪೂಜಿಸ್ತೀರಿ. ಇದೇ ಒಂದು ವಿಷಯದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು KRS ಇಂದ ತಮಿಳ್ನಾಡಿಗೆ ಮಳೆ ನೀರು ಬಿಡೋಣ. ಅರ್ಥ ಆಯ್ತಾ? ಕನ್ನಡಿಗರ ತಮಿಳ್ನಾಡಿಗೆ ತಲೆ ಕೆಡ್ಸ್ಕೊಂಬೇಡಿ. KRS ಖಾಲಿ ಆಗಲ್ಲ, ಖಾಲಿ ಆಗೋಕ್ಕೆ ಬಿಡಲ್ಲ ನಾನು. ನೀವು ಒಂದು ಗಮನಿಸಿದ್ದೀರಾ? 2 ಪಾಯಿಂಟ್ ಈ ವಿಷಯದಲ್ಲಿ ಹೇಳ್ತೀನಿ ನಿಮಗೆ. KRS ಇಂದ ನೀರು ಬಿಟ್ಟಾಗೆಲ್ಲ ಇಲ್ಲಿ ಕರ್ನಾಟಕದಲ್ಲಿ ಮಳೆ ಆಗೈತೆ. ಆಮೇಲೆ ನಾನು ಯಾವ್ಯಾವ ಜಾಗಕ್ಕೆ ಹೋಗಿದ್ದೀನೋ ಮಳೆನ ಬರ್ಸಿದ್ದೀನಿ. ಇದು ಫೇಸ್ಬುಕ್ ಯಾರು ನನ್ನ ಎವ್ರಿಡೇ ಫೇಸ್ಬುಕ್ ಓದ್ತಾರೋ ಅವ್ರಿಗೆ ಗೊತ್ತು. ಟುಮಾರೋ ಐ ಆಮ್ ಗೋಯಿಂಗ್ ಟು ಹೈದರಾಬಾದ್, ಐ ಶವರ್ ರೈನ್ ಅಂತ ಹೇಳಿದ್ದೀನಿ. ದಟ್ ಈಸ್ ಮೈ ಟಿಯರ್ಸ್ ಆ್ಯಂಡ್ ಐ ಹ್ಯಾವ್ ಶವರ್ಡ್ ಇಟ್. ನಿಮಗೂ ಮಿಸ್ಟರ್ ಒಸಾಮಾ ಬಿನ್ ಲ್ಯಾಡನ್ಗೂ ಭಯಂಕರ ಕನೆಕ್ಷನ್ ಇತ್ತು ಅಂತ ನಿಜನಾ? ಒಸಾಮಾ ಬಿನ್ ಲ್ಯಾಡನ್ ಅವ್ರು ಇದ್ದಿದ್ರೆ ಅವಾಗ ಅಟ್ಲೀಸ್ಟು ಈ ಕನೆಕ್ಷನ್ ಮಾಡ್ಕೊತಿದ್ದೆ. ಯಾಕಂದರೆ ಹೆಣ್ಮಕ್ಳು ಜೀವನ ಹಾಳು ಮಾಡ್ತಿದ್ರು, ಅವ್ರನ್ನ ನೇಣಿಗಾಗ್ದಿರ ಬಿಟ್ಟವ್ರೆ. ಬಟ್ ಅವ್ರು ಸತ್ತೋಗ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಲ್ಲ. ಅದಕ್ಕೆ ಒಬಾಮಾ ಹಿಂದೆ ಹೋಗ್ತಾಯಿದ್ದೀನಿ. ಬನ್ನಿ ಒಬಾಮಾ ಅವರೇ, ದಯವಿಟ್ಟು ಸ್ವಲ್ಪ ಇಂಡಿಯಾದಲ್ಲಿ ಯಾರ್ಯಾರು ಹೆಣ್ಮಕ್ಳ ಜೀವನ ಹಾಳು ಮಾಡ್ತಾರೋ ಅವ್ರನ್ನ ಹ್ಯಾಂಗ್ ಟು ಬಿ ಡೆತ್ ಅನ್ನೋದನ್ನ ಸರ್ಕಾರ ತೀರ್ಮಾನ ಮಾಡಬೇಕು. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಒಬಾಮಾಗೆ ಏನು ಕನ್ನಡ ಬರುತ್ತಾ ಅಥವಾ ನಿಮಗೇನು ಇಂಗ್ಲೀಷ್ ಬರುತ್ತಾ? ವಾಂಟ್ ಮಿ ಟು ಸ್ಪೀಕ್ ಇನ್ ಇಂಗ್ಲೀಷ್? ಯು ನೋ ಅವರು ಗುಡ್ ಐ ಸ್ಪೀಕ್ ಇನ್ ಇಂಗ್ಲೀಷ್. ಯು ನೋ, ಐ ಹ್ಯಾಡ್ ಅ ಗರ್ಲ್ ಫ್ರೆಂಡ್ ಕಾಲ್ಡ್ ಕ್ರಿಸ್ಟೋಫರ್. ಶಿ ವಾಸ್ ಫ್ರಮ್ ಅಮೇರಿಕಾ. ಡು ನೋ ಅಬೌಟ್ ಇಟ್? ಗೊತ್ತಾ ನಿಮ್ಗೆ ಅದ್ರ ಬಗ್ಗೆ? ಅಮೇರಿಕಾಯಿಂದ ಒಂದು ಹುಡುಗಿ ಬಂದಿತ್ತು ನನಗೋಸ್ಕರ, ಕ್ರಿಸ್ಟೋಫರ್ ಅಂತ. ಆ್ಯಂಡ್ ಆಮೇಲೆ ಆಲ್ಸೋ ಲಿಟಲ್ ಎಜುಕೇಟೆಡ್, ಐ ಥಿಂಕ್. I don't want to make you to feel that I know a lot of English also. I like to speak better English also. ಹೌದು ಸ್ವಾಮಿ, ಎಷ್ಟು ಓದಿದ್ದೀರಾ ನೀವು? ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗು. ಫೇಲ್ ಆಗ್ಬಿಟ್ಟೆ. ಒಂದು ಹುಡುಗಿ ನನಗೆ ಭಾಳ, ಹುಡುಗಿ ಹೆಸರು ಹೇಳ್ಬಿಡ್ತೀನಿ, ಲಕ್ಷ್ಮಿ ಅಂದ್ಬಿಟ್ಟು. ಸ್ಟಾರ್ಟಿಂಗಲ್ಲಿ ನಾನು ಅವ್ರನ್ನ ಪರಿಚಯ ಮಾಡಿಕೊಂಡಾಗ ನಮ್ಮ ತಂದೆ ತಾಯಿ ಕನಸು ದೊಡ್ಡದು, ನಾವು ಫಸ್ಟು ಎಜುಕೇಷನ್ ಮುಗಿಸೋಣ, ಆಮೇಲೆ ಪ್ರೀತಿ ಮಾಡೋಣ, ಆಮೇಲೆ ಮದುವೆ ಆಗೋಣ ಅಂದರು. ಅವರೇನೋ ಪಾಸ್ ಆಗ್ಬಿಟ್ಟು ನಾನು ಫೇಲ್ ಆಗ್ಬಿಟ್ಟೆ ಅವ್ರ ನೆನಪಲ್ಲಿ. ಎಣ್ಣೆ ಹೊಡೆದು ಇವಾಗ ಆ ಹುಡುಗಿ ಹುಡುಕ್ತಾ ಇದ್ದೀನಿ. ಏನು ಮಾಡ್ತೀನಿ ಗೊತ್ತಾ? ಹುಡುಗಿ ಬಂದರೆ ನಾನು ಎಕ್ಸಾಮ್ ಬರೆಯಲ್ಲ, ಆ ಹುಡುಗಿ ಬರೀಬೇಕು. ಅವರಿಂದ ತಾನೇ ನಾನು ಫೇಲ್ ಆಗಿದ್ದು.
ನಮ್ಮ ತಾಯಿ ಈಗಿಲ್ಲ. ಸೊ ಆ ನೋವು ಇದೆ ನನಗೆ. ಬಟ್ ಒಂದು ಹೇಳ್ತೀನಿ ಪ್ರತಿಯೊಬ್ಬರಿಗೆ, ಯಾವತ್ತು ತಂದೆ ತಾಯಿ ಮುಂದೆ ಕಣ್ಣೀರು ಹಾಕ್ಬೇಡ್ರಿ. ಕಣ್ಣೀರು ಹಾಕ್ಬಿಟ್ಟು ಅವ್ರು ನೋವು ಕೊಡಬೇಡ್ರಿ. ನಾನು ನೋವು ಕೊಟ್ಟಿಲ್ಲ. ಬಟ್ ಎಲ್ಲೋ ಒಂದು ಕಡೆ 12 ವರ್ಷ ಹುಚ್ಚ ವೆಂಕಟ್ ಮನೆಯಿಂದ ಆಚೆ ಬಂದ್ಬಿಟ್ಟ, ಜಗಳ ಮಾಡಿ ನಾನು ಸಿನಿಮಾದಲ್ಲಿ ಸಾಧಿಸ್ತೀನಿ, ಹೆಸರು ಮಾಡ್ತೀನಿ, ಆಮೇಲೆ ಮನೆಗೆ ಬರ್ತೀನಿ ಅಂತ. ಬಟ್ ಸಿನಿಮಾದಲ್ಲಿ ಸಾಧನೆ ಮಾಡಬೇಕು ಅಂತ ಹೋದಾಗ ಎಷ್ಟೋ ಜನ ಕಷ್ಟರ ನನ್ನ ಮಕ್ಕಳು ಬಂದರು. ಅವ್ರನ್ನ ಎದುರಿಸ್ಕೊಂಡು ಏನೇನೋ ಆಗಿ ತಿರ್ಗಾ ಮತ್ತೆ ಸ್ವಲ್ಪ ವರ್ಷಗಳು ಸಮಾಜಕ್ಕೆ ಅಂತಲೇ ಕೆಲಸಗಳು ಮಾಡಿಕೊಂಡು, ಒಳ್ಳೆ ಕೆಲಸಗಳು ಮಾಡಿಕೊಂಡು ಸಿನಿಮಾನ ಮರ್ತಿ ಮತ್ತೆ ಸ್ವತಂತ್ರ ಪಳೆ ಅಂತ 2007 ಸ್ಟಾರ್ಟ್ ಮಾಡಿ 2009 ರಿಲೀಸ್ ಆಯಿತು. ಆಮೇಲೆ ಮತ್ತೆ ಸ್ವಲ್ಪ ಗ್ಯಾಪ್ ತೊಗೊಂಡು ಮತ್ತೆ ಹುಚ್ಚ ವೆಂಕಟ್ ಪಿಕ್ಚರ್ ರಿಲೀಸ್ ಆಯಿತು. ಸೊ ಎಲ್ಲೋ ಒಂದು ಕಡೆ 12 ವರ್ಷ ನಾನು ಆಚೆ ಬಂದಿದ್ದೆ. ಐ ಮಿಸ್ ಮೈ ಮದರ್ ಆ್ಯಂಡ್ ಫಾದರ್. ಐ ಮಿಸ್ಡ್ ಮೈ ಮದರ್ ಆ್ಯಂಡ್ ಫಾದರ್ ವಿಚ್ ನೌ ಐ ಆಮ್ ನಾಟ್ ಮಿಸ್ಸಿಂಗ್ ಮೈ ಫಾದರ್. ಐ ಆಮ್ ನಾಟ್ ಮಿಸ್ಸಿಂಗ್ ಬಟ್ ಐ ಆಮ್ ಮಿಸ್ಸಿಂಗ್ ಮೈ ಮದರ್. ಎಲ್ಲೋ ಒಂದು ಕಡೆ ಎಷ್ಟೋ ಜನ ಕಣ್ಣೀರು ಒರೆಸು ಹುಚ್ಚ ವೆಂಕಟ್ಟು ಮನೇಲಿ ತಾಯಿ ಕಣ್ಣೀರು ನೋಡಿಲ್ಲ, ಒರ್ಸೋಕ್ಕಾಗಿಲ್ಲ. ಯಾಕಂದ್ರೆ ನಾನು ಆಚೆ ಇದ್ದಾಗ ನಮ್ಮ ತಾಯಿ ಸಂತೋಷವಾಗಿ ಇರೋರ ಇರ್ತಿರಲಿಲ್ಲ. ನಮ್ಮ ತಂದೆ ಕೂಡ ಇರ್ತಿರ್ಲಿಲ್ಲ. ಈಗೆಲ್ಲೋ ಈಗ ನನ್ನ ಖುಷಿ ಏನಂದರೆ, ನಮ್ಮ ತಾಯಿ ಇಲ್ಲದೆ ಹೋದರೂ ಅವ್ರನ್ನ ನೆನೆಸ್ಕೊಂಡು ರಾತ್ರಿ ಅಳ್ತೀನಿ. ಬಟ್ ಈಗ ನಾನು ಏನೇ ಸಂಪಾದಿಸಿದ್ರು, ಒಂದು ಫಂಕ್ಷನ್ಗಾಗಲಿ ಯಾವುದೇ ಒಂದು ಪ್ರೋಗ್ರಾಮ್ಗೆ ಹೋಗೋದಾಗಲಿ, ನಾನು ದುಡ್ಡು ಕೊಟ್ಟಾಗ ಅರ್ಧ ದುಡ್ಡು ನಮ್ಮ ತಂದೆ ಕೊಡ್ತೀನಿ, ಅರ್ಧ ದುಡ್ಡು ನಾನು ಮತ್ತೆ ಹಿಡ್ಕೊಂಡು ಸಿನಿಮಾಗೆ ಹಾಕ್ತಾಯಿದ್ದೀನಿ. ಇದೇ ನನ್ನ ಜೀವನ ನಡೀತಾ ಇದೆ. ನಾನು ಹುಚ್ಚ ವೆಂಕಟ್ ಸೇನೆ ದುಡ್ಡು ಮುಟ್ಟಲ್ಲ. ಅದು ಸಮಾಜಕ್ಕೆ ಹೋಗಬೇಕು. ಇದು ನನಗೆ ನಿಮ್ಗೆ ಗೊತ್ತಿಲ್ಲದಿರೋ ವಿಷಯ. ಹುಚ್ಚ ವೆಂಕಟ್ ಪಾರ್ಟ್ ಟೈಮ್ ಜಾಬ್ಸು ಮಾಡೋನೆ. ಅವ್ರ ಅಪ್ಪ ಕೋಟ್ಯಾಧಿಪತಿ ಆದರೂ ಫುಟ್ಪಾತ್ ಮೇಲೂ ಮಲಗೋನೆ, ರೋಡಲ್ಲೂ. ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಅದಕ್ಕೆ ಅನಿಸುತ್ತೆ ಎಲ್ಲೋ ಒಂದು ಕಡೆ ಹಾರ್ಡ್ ವರ್ಕ್ ಇಸ್ ಕ್ಯಾಲ್ಕುಲೇಟೆಡ್. ನೀವು ಒಳ್ಳೆ ಕೆಲಸಗಳು ಆಮೇಲೆ ಕಷ್ಟಪಟ್ಟು ಕೆಲಸಗಳು ಮಾಡಿ ಯಾವತ್ತಾದರೂ ಬೆಳಕಿಗೆ ಬರ್ತೀರ. ನಾನು ಬೆಳಕಿಗೆ ಬಂದಿದ್ದೀನಿ. ಈಗ ಇನ್ನೂ ಕೆಲವ್ರು ಬೆಳಕಿಗೆ ಬರಬೇಕು. ಯಾಕಂದರೆ ಅಬ್ದುಲ್ ಕಲಾಂ ತಾತನವರು, ಒಬಾಮ, ಈಗ ಮುಷರಫ್, ಎಷ್ಟೋ ಜನ ಏನು ಮುಷರಫ್ ಅಂತೀರ ಪಾಕಿಸ್ತಾನಿಯವರು, ಅವರು ಇವರು. ನಾನು ಅದನ್ನು ಒಪ್ಪೋದೇ ಇಲ್ಲ. ಇವತ್ತು ಪಾಕಿಸ್ತಾನದಲ್ಲಿ ಹುಚ್ಚ ವೆಂಕಟ್ ಸೇನೆ ಆಫೀಸ್ ಇದೆ. ಪಾಕಿಸ್ತಾನಿಂದ ಹುಡುಗರು ಬಂದವರು ಹುಚ್ಚ ವೆಂಕಟ್ಗೋಸ್ಕರ. ಪಾಕಿಸ್ತಾನಿಯವರು ನನ್ನ ಇಷ್ಟಪಡ್ತಾರೆ, ಇಂಡಿಯನ್ಸ್ನ ಇಷ್ಟಪಡ್ತವ್ರೆ. ಒಬಾಮ ಅಮೇರಿಕಾ ಪ್ರೆಸಿಡೆಂಟು, ಅಲ್ಲಿ ಯುಗಾದಿ ಸೆಲಿಬ್ರೇಟ್ ಮಾಡಿದ್ರು, ಅಮೇರಿಕಲ್ಲಿ ದೀಪಾವಳಿ ಸೆಲಿಬ್ರೇಟ್ ಮಾಡಿದ್ರು. ಚೈನಾಗೆ ಪ್ರೈಮ್ ಮಿನಿಸ್ಟ್ರು SM ಕೃಷ್ಣ ಅವರು, ಎಂತೆಂಥ ಸಪೋರ್ಟ್ ಈಗಿದೆ. ಬಾಲಿವುಡ್ ಅಮಿತಾಬ್ ಬಚ್ಚನ್ ಅವರು, ಶಾರುಖ್ ಖಾನ್, ಸಲ್ಮಾನ್ ಖಾನ್. ಇವತ್ತು ಹುಚ್ಚ ವೆಂಕಟ್ ಸೇನೆ ಅದ್ರ ಬಗ್ಗೆ ಇನ್ನೊಂದು ಸರಿ ಮಾತಾಡ್ತೀನಿ. ಸೊ ಇವತ್ತು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ಬಟ್ ಅವಾಗ ಹುಚ್ಚ ವೆಂಕಟ್ ಸಪೋರ್ಟ್ ಮಾಡಿದ್ದು ಒಬ್ಬ ವ್ಯಕ್ತಿ ಅಂದರೆ ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್. ಇವತ್ತು ಅವ್ರು ನಮ್ಮ ತಾಯಿ ಹೇಗೆ ನನಗಿಲ್ಲ ಅಂತ ಅನಿಸುತ್ತೋ, ಇಲ್ಲ ಅಂತ ಅನಿಸಲ್ವೋ, ಅವರು ನನಗಿಲ್ಲ ಅಂತ ನನಗೆ ಅನ್ಸೋದೇ ಇಲ್ಲ. ಇವತ್ತೆಲ್ಲ ಸಪೋರ್ಟ್ ಇದೆ, ಎಲ್ಲ ಪ್ರೀತಿ ಇದೆ. ಹಂಗೆ ಹುಚ್ಚ ವೆಂಕಟ್ ಸೇನೆ ಹುಡುಗಿರು ಅಷ್ಟೇ ಕೆಲಸಗಳು ಮಾಡ್ತಾಯಿದ್ದಾರೆ. ನೀವು ನೋಡಿ ಎಷ್ಟು ಜನ ನಿಮ್ಮ ತಂದೆಗೆ ಚಪ್ಪಲಿ ತೊಗೊಂಡೋಗಿ ಕೊಟ್ಟಿದ್ದೀರಾ, ಅಥವಾ ನಿಮ್ಮ ತಂದೆ ಚಪ್ಪಲಿ ನೋಡಿದ್ದೀರಾ? ನಿಮ್ಮ ತಂದೆ ಚಪ್ಪಲಿ ಸೈಜ್ ಗೊತ್ತಾ? ಹುಡುಗಿರಿಗೆ ಚಪ್ಪಲಿ ಕೊಡಿಸ್ತೀರಾ? ಚಪ್ಪಲಿಯಲ್ಲಿ ಓಡಿಸ್ಕೊತೀರಾ ಅಲ್ವಾ? ನಿಮ್ಮ ತಂದೆ ದುಡ್ಡೇ ತೊಗೊಳ್ರಿ. ಅವ್ರ ಹತ್ರ ದುಡ್ಡು ಇಸ್ಕೊಂಡೋಗಿ ಅವ್ರಿಗೊಂದು ಜೊತೆ ಚಪ್ಪಲಿ ತೊಗೊಂಬಂದು ಕೊಡ್ರಿ. ಅವ್ರು ಪಡೋ ಖುಷಿ ನೋಡ್ರಿ. ಯಾಕಂದ್ರೆ ಅವ್ರ ಮನೆಯಿಂದ ಆಚೆ ಬಂದಾಗ ಅವ್ರು ಎಷ್ಟು ಕಷ್ಟಪಡ್ತಾರೆ. ವಾಪಸ್ ಬರೋಕ್ಕೆ ದುಡ್ಡು ತರಬೇಕು. ದುಡ್ಡು ತಂದಿಲ್ಲ ಅಂದರೆ ಊಟ ಇಲ್ಲ ಅಲ್ವಾ? ಈ ತಂದೆ ಅನ್ನೋದು ಜೀವನ ಅನ್ನೋ ದಾರಿಯಲ್ಲಿ ಹೇಗೆ ನಡಿಬೇಕು ಅಂತ ನಡೆಸ್ಕೊಡ್ತಾರೆ. ತಾಯಿ ಅನ್ನೋರು ಪ್ರೀತಿ ಅನ್ನೋ ದಾರಿಯಲ್ಲಿ ಹೇಗೆ ನಡಿಬೇಕು ಅಂತ ನಡೆಸ್ಕೊಡ್ತಾರೆ. 2 ಕಣ್ಣು ಅವ್ರುಗಳು. ಆದರೆ ನನಗೊಂದು ಕಣ್ಣು ಹೋಗ್ಬಿಟ್ಟಿದೆ. ನಮ್ಮ ತಾಯಿ ಬರೀ ಒಂದು ಕಣ್ಣಲ್ಲಿ ಬದುಕ್ತಾಯಿದ್ದೀನಿ. ಈ ಒಂದು ಕಣ್ಣು ಹೋಗ್ಬಿಟ್ರು ಈ ಹುಚ್ಚ ವೆಂಕಟ್ ಇರಲ್ಲ. ಆದರೆ ಹುಚ್ಚ ವೆಂಕಟ್ ಸೇನೆ ಇರುತ್ತೆ. ನಾನು ಯಾವತ್ತೂ ಹುಚ್ಚ ವೆಂಕಟ್ ಸೇನೆ ಮಲ್ಗಕ್ಕೆ ಬಿಡಲ್ಲ. ಅರ್ಥ ಆಯ್ತಾ? ಅದು ಮಲಗಲ್ಲ. ಎಷ್ಟೋ ಜನ ಅಮಾಯಕರಿಗೆ ಇವತ್ತು ನ್ಯಾಯ ಕೊಡಿಸ್ತೀನಿ. ಊಟ ಇಲ್ದವ್ರಿಗೆ ಊಟ ಹಾಕಿದ್ದೀನಿ, ದುಡ್ಡು ಇಲ್ದವ್ರು ದುಡ್ಡು ಕೊಡಿಸ್ತೀನಿ. ಅನ್ಯಾಯಕ್ಕೆ ಯಾವತ್ತೂ ನಾನು ತಲೆ ಬಗ್ಗಕ್ಕೆ ಬಿಡಲ್ಲ. ನಮ್ಮ ಹುಡುಗರನ್ನೂ ಹಂಗೆ ಬೆಳೆಸಿದ್ದೀನಿ. ಅವ್ರು ಹಂಗೆ ಇದ್ದಾರೆ. ಇವತ್ತೊಬ್ಬ ಹುಚ್ಚ ವೆಂಕಟ್ ಸೇನೆ ಒಂದು ಆಫೀಸ್ಗೆ ಎಂಟ್ರಿ ಆಗ್ತಾನಂತ ಭಯ ಪಡ್ತಾರೆ. ಆ ಮಟ್ಟಿಗೆ ತೊಗೊಂಡೋಗಿದ್ದೀನಿ. ಅರ್ಥ ಆಯ್ತಾ? ಹುಚ್ಚ ವೆಂಕಟ್ ಬರೋದು ದೂರದ ವಿಷಯ. ಅವ್ನು ಬಂದರೆ ಅದು ಇನ್ನೂ ಡೇಂಜರು. ಹುಡುಗರು ಬಂದರೆ ಸಾಕಲ್ವ? ಇದು ನಂದು ಕೆಲವೊಂದು ವಿಷಯಗಳು ಈಗ ಯಾವ ಚಾನಲ್ ಬಿಟ್ಕೊಟ್ಟಿದ್ದೀನಿ. ಸೊ ಫೈನಲಿ ಹುಚ್ಚ ವೆಂಕಟ್ ಅವರೇ, ಕೊನೆಯದಾಗಿ ನಮ್ಮ ಎಲ್ಲ ಆಡಿಯನ್ಸ್ಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಷ್ಟೊತ್ತು ನನ್ನನ್ನು ಬೇರೆ ರೀತಿ ನೋಡಿದ್ದೀರಾ. ನೀವೇನು ಕಾಯ್ತಾ ಇರತ್ರಿ ಅಂತಲೂ ಗೊತ್ತು. ಹುಚ್ಚ ವೆಂಕಟ್ ಎಮೋಷ್ನಲ್ ಆಗ್ಬಿಟ್ರಿ ಇವತ್ತು. ಅದು ಸಾಫ್ಟಾಗಿ ಮಾತಾಡ್ತವ್ರೆ.
ಅವರೇನು ಬದಲಾಗ್ತಾರ ಹಿಂಗೆ ಆಗ್ತಾರೆ ನಾನು ಭಗಂತ್ ನಾನು ಬದಲಾಗದೆ ಚೆನ್ನಾಗಿರಲ್ಲ ಕಣ. ಐಟಮ್ ಸಾಂಗ್ ಬ್ಯಾನ್ ಆಗತ್ತೆ. ಬಾಲಿವುಡ್ಡು, ಟಾಲಿವುಡ್ಡು, ಕಾಲಿವುಡ್ಡು, ಮಾಲಿವುಡ್ಡು ಎಲ್ಲ ಕಡೆ ಐಟಮ್ ಸಾಂಗ್ ಬ್ಯಾನ್ ಆಗತ್ತೆ. ಸ್ಯಾಂಡ್ಲ್ವುಡ್ಡಲ್ಲಿ ಎಷ್ಟು ಜನಕ್ಕೆ ಬೆಂಡೆತ್ತಿದ್ದೀನಿ ಗೊತ್ತಾ? ಸಮಾಜವನ್ನು ಬದಲಾಯಿಸಕ್ಕೆ ನಾನು ಯಾರ ಹೆಸರು ಹುಚ್ಚ ವೆಂಕಟ್ ಅಂತ, ವೃಷಭ ರಾಶಿ, ಕೃತಿಕ ನಕ್ಷತ್ರ, ಕಾರು ಗೋತ್ರ. ಓಕೆನಾ?